ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಪ್ರಮದ ವನವನ್ನು ಧ್ವಂಸ ಮಾಡಿದುದು ಎಂಬ 41ನೆಯ ಸರ್ಗಕ್ಕೆ ಸ್ವಾಗತ. ಸಚವಾಗ್ಭಿಃ ಪ್ರಶಸ್ತಾಭಿರ್ಗಮಿಷ್ಯನ್ ಪೂಜಿತಸ್ತಯ ತಸ್ಮಾತ್ ದೇಶಾದಪಕ್ರಮ್ಯ ಚಿಂತಯಾಮಾಸ ವಾನರಃ. ಸೀತಾದೇವಿಯು ಹನುಮಂತನನ್ನು ಪ್ರಶಸ್ತವಾದ ಮಾತುಗಳಿಂದ ಆದರಿಸಿದಳು. ಬಳಿಕ ಅವಳಿದ್ದ ಸ್ಥಳದಿಂದ ಸ್ವಲ್ಪ ದೂರ ಹೋದ ನಂತರ ಹನುಮಂತನು ಯೋಚಿಸತೊಡಗಿದನು. ಅಸಿತೇಕ್ಷಣೆಯಾದ ಸೀತಾದೇವಿಯನ್ನು ನೋಡಿದ್ದಾಯಿತು. ಮಾಡಬೇಕಾಗಿದ್ದ ಕಾರ್ಯದಲ್ಲಿ ಸ್ವಲ್ಪ ಭಾಗವು ಮಾತ್ರವೇ ಉಳಿದಿದೆ. ಅದು ರಾವಣನ ಬಲಾಬಲವನ್ನು ಪರೀಕ್ಷಿಸುವ ಕಾರ್ಯ. ಅದನ್ನು ನಾನು ತಿಳಿದೇ ಹೋಗಬೇಕು. ಅದನ್ನು ತಿಳಿಯಲು ಸಾಮ ದಾನ ಭೇದೋಪಾಯಗಳಿಂದ ಸಾಧ್ಯವಿಲ್ಲ. ದಂಡೋಪಾಯದಿಂದ ಮಾತ್ರವೇ ನಾನು ರಾವಣನಲ್ಲಿರುವ ಶಕ್ತಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ನ ಸಾಮ ರಾಕ್ಷಸು ಗುಣಾಯ ಕಲ್ಪತೆ. ರಾಕ್ಷಸರ ವಿಷಯದಲ್ಲಿ ಸಾಮೋಪಾಯವನ್ನು ಆಶ್ರಯಿಸಿ ಕೆಲಸ ಮಾಡುವುದರಿಂದ ಯಾವ ಫಲವೂ ಸಿಕ್ಕುವುದಿಲ್ಲ. ಧನಾಢ್ಯರಾಗಿರುವ ರಾಕ್ಷಸರಲ್ಲಿ ದಾನೋಪಾಯವೂ ಲಭಿಸುವುದಿಲ್ಲ. ಪ್ರಜೆಗಳೆಲ್ಲರೂ ಬಲದಿಂದಲೇ ದರ್ಪಿಷ್ಠರಾಗಿರುವುದರಿಂದ ಭೇದೋಪಾಯವೂ ಫಲಿಸುವುದಿಲ್ಲ. ಆದುದರಿಂದ ಕಡೆಯದಾದ ಪರಾಕ್ರಮ ಸಾಧ್ಯವಾದ ದಂಡೋಪಾಯವೇ ರಾಕ್ಷಸರ ವಿಷಯದಲ್ಲಿ ಉಚಿತವಾಗಿ ಕಾಣುತ್ತದೆ. ಪರಾಕ್ರಮವನ್ನು ತೋರದಿದ್ದರೆ ಇವರ ಸತ್ವವೆಷ್ಟೆಂಬುದು ನಮಗೆ ತಿಳಿಯುವುದಿಲ್ಲ. ಯುದ್ಧಶೂರರಾದ ಹಲವಾರು ರಾಕ್ಷಸರೇನಾದರೂ ಹತರಾದರೆ ಆಗ ಇವರು ಮೃದುತ್ವವನ್ನು ಹೊಂದಬಹುದು. ಕಾರ್ಯೇ ಕರ್ಮಣಿ ನಿವೃತ್ತೆ ಯೋ ಬಹೂನ್ಯಪಿ ಸಾಧಯೇತ್. ಕಾರ್ಯೇ ಕರ್ಮಣ ನಿರ್ವೃತ್ತೆ ಯೋ ಬಹೂನ್ಯಪಿ ಸಾಧಯೇತ್ ಪೂರ್ವಕಾರ್ಯ ವಿರೋಧೇನ ಸಕಾರ್ಯಂ ಕರ್ತುಮರ್ಹತಿ. ಒಡೆಯನು ಹೇಳಿದ ಕಾರ್ಯವು ಮುಗಿದ ನಂತರ ಮೊದಲು ಮಾಡಿದ ಕಾರ್ಯಕ್ಕೆ ವಿರೋಧವಿಲ್ಲದಂತೆ ಯಾವನು ಹಲವಾರು ಕಾರ್ಯಗಳನ್ನು ಸಾಧಿಸುವನೋ ಅಂತಹವನೇ ಯಾವುದೇ ಮಹಾಕಾರ್ಯವನ್ನಾದರೂ ಸಾಧಿಸಬಲ್ಲವನಾಗುತ್ತಾನೆ. ನಖ್ಯೇಕ ಸಾಧಕೋ ಹೇತು ಸ್ವಲ್ಪಸ್ಯಾಪೀಹ ಕರ್ಮಣಃ ನಖ್ಯರ್ಥಂ ಬಹುಧಾ ವೇದ ಸಸಮರ್ಥೋರ್ಥ ಸಾಧನೆ. ಸಣ್ಣ ಪುಟ್ಟ ಕಾರ್ಯಗಳ ಸಿದ್ಧಿಗೆ ಆದರೂ ಒಂದೇ ಉಪಾಯವೂ ಸಾಧಕವಾಗುವುದಿಲ್ಲ. ಯಾವನೋ ತನ್ನ ಕಾರ್ಯಸಿದ್ಧಿಗಾಗಿ ವಿವಿಧೋಪಾಯಗಳನ್ನು ತಿಳಿದಿರುವನೋ ಅಂತಹವನ್ನೇ ಕಾರ್ಯ ಸಾಧನೆಗೆ ಸಮರ್ಥನು. ಶತ್ರುಗಳಿಗೂ ನನಗೂ ಯುದ್ಧವಾದರೆ ಮುಂದಿನ ಯುದ್ಧದಲ್ಲಿ ವಿಶಿಷ್ಟರು ಯಾರಾಗುವರೆಂಬ ರಹಸ್ಯವನ್ನು ತಿಳಿಯುವೆನು. ರಾಕ್ಷಸರೊಡನೆ ಸಂಘರ್ಷಣೆಯ ಮೂಲಕವಾಗಿ ಶತ್ರುವಿನಲ್ಲಿರುವ ಬಲವನ್ನು ನಿಶ್ಚಯಿಸಿಕೊಂಡು ಕಿಷ್ಕಿಂಧೆಗೆ ಹೋದೆನಾದರೆ ನನ್ನ ಒಡೆಯನ ಆಜ್ಞೆಯನ್ನು ಪೂರ್ಣಗೊಳಿಸಿದಂತಾಗುತ್ತದೆ. ಆದರೆ ರಾಕ್ಷಸರೊಡನೆ ಬಲಪೂರ್ವಕವಾದ ಯುದ್ಧವು ಅನಾಯಾಸವಾಗಿ ಹೇಗೆ ಸಂಭವಿಸುತ್ತದೆ? ಸಾರವತ್ತಾದ ನನ್ನ ಪರಾಕ್ರಮವನ್ನು ಶತ್ರುಗಳಿಗೆ ಹೇಗೆ ತೋರಿಸಲಿ? ಯುದ್ಧದಲ್ಲಿ ನನ್ನ ಪರಾಕ್ರಮವನ್ನು ನೋಡಿದ ರಾವಣನು ಕೂಡ ನನ್ನನ್ನು ಸಮ್ಮಾನಿಸುವಂತಾಗಬೇಕು. ಅದು ಹೇಗೆ ಸಾಧ್ಯ? ಇದನ್ನು ನಾನು ಹೇಗಾದರೂ ಸಾಧಿಸಲೇಬೇಕು. ಮಂತ್ರಿ ಸೇನಾಪತಿಗಳೊಡನೆ ಬರುವ ರಾವಣನನ್ನು ಯುದ್ಧದಲ್ಲಿ ಸಂಧಿಸಿ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ಅವನ ಶಕ್ತಿ ಪರಾಕ್ರಮಗಳನ್ನು ತಿಳಿದ ನಂತರವೇ ನಾನು ಇಲ್ಲಿಂದ ಸುಖವಾಗಿ ಪ್ರಯಾಣ ಮಾಡುವೆನು. ಕಣ್ಣುಗಳಿಗೂ ಮನಸ್ಸಿಗೂ ಆನಂದವನ್ನುಂಟು ಮಾಡುವ ನಂದನ ವನದಂತೆಯೇ ಇರುವ ನಾನಾ ವಿಧವಾದ ವೃಕ್ಷಗಳಿಂದಲೂ ಲತೆಗಳಿಂದಲೂ ನಿಬಿಡವಾಗಿರುವ ರಾವಣನ ಈ ಅಶೋಕವನವನ್ನು, ಒಣಗಿದ ಅರಣ್ಯವನ್ನು ಅಗ್ನಿಯು ಸುಟ್ಟು ಭಸ್ಮ ಮಾಡಿಬಿಡುವಂತೆ ಧ್ವಂಸ ಮಾಡುತ್ತೇನೆ. ಈ ವನವು ನಾಶವಾಗಿ ಹೋಯಿತೆಂಬುದನ್ನು ಕೇಳಿದೊಡನೆಯೇ ರಾಕ್ಷಸೇಶ್ವರನು ಕೋಪಗೊಳ್ಳುವನು. ಒಡನೆಯೇ ಅವನು ತ್ರಿಶೂಲ, ಕಬ್ಬಿಣದ ಹಾರೆಗಳು, ಪಟ್ಟ, ಕತ್ತಿಗಳು ಇವೇ ಮುಂತಾದ ಆಯುಧಗಳನ್ನು ಹೊಂದಿರುವ ಅಶ್ವ, ಮಹಾರಥ, ಮಹಾಗಜಗಳಿಂದ ಯುಕ್ತವಾದ ಸೈನ್ಯವನ್ನು ನನ್ನೊಡನೆ ಯುದ್ಧ ಮಾಡಲು ಕರೆತರುವನು. ಅನಂತರ ನನಗೂ ಮತ್ತು ರಾಕ್ಷಸ ಸೈನ್ಯಕ್ಕೂ ಘೋರವಾದ ಯುದ್ಧವಾಗುತ್ತದೆ. ಶತ್ರುಗಳು ಸಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ಪರಾಕ್ರಮವನ್ನು ಹೊಂದಿರುವ ನಾನು ಪ್ರಚಂಡ ಪರಾಕ್ರಮಿಗಳಾದ ರಾಕ್ಷಸ ಸೈನಿಕರೊಡನೆ ಯುದ್ಧ ಮಾಡಿ ರಾವಣ ರಾಕ್ಷಸನಿಂದ ಪ್ರಚೋದಿತವಾದ ರಾಕ್ಷಸ ಸೈನ್ಯಗಳನ್ನು ಸಂಪೂರ್ಣವಾಗಿ ವಿನಾಶಗೊಳಿಸಿ ಹರೀಶ್ವರನ ಪಟ್ಟಣವಾದ ಕಿಷ್ಕಿಂಧೆಗೆ ಸುಖವಾಗಿ ಹೋಗುತ್ತೇನೆ. ಬಳಿಕ ಭಯಂಕರ ಪರಾಕ್ರಮಶಾಲಿಯಾದ ಮಾರುತಿಯು ಪರಮ ಕ್ರುದ್ಧನಾಗಿ ಮಹತ್ತರವಾದ ತೊಡೆಯ ವೇಗದಿಂದ ಆ ಅಶೋಕವನದಲ್ಲಿದ್ದ ವೃಕ್ಷಗಳನ್ನು ಬಿರುಗಾಳಿಯಂತೆ ಒಂದೊಂದನ್ನಾಗಿ ಉರುಳಿಸಲು ಉಪಕ್ರಮಿಸಿದನು. ಮದಿಸಿದ ಪಕ್ಷಿಗಳಿಂದ ಶಬ್ದಾಯಮಾನವಾಗಿದ್ದ ನಾನಾ ವಿಧವಾದ ವೃಕ್ಷಗಳಿಂದಲೂ ಲತೆಗಳಿಂದಲೂ ಸಮಾಕುಲವಾಗಿದ್ದ
ಅಂತಃಪುರದ ಸ್ತ್ರೀಯರ ವಿಹಾರಕ್ಕಾಗಿಯೇ ನಿರ್ಮಿಸಿದ್ದ ಪ್ರಮದಾವನವನ್ನು ಧ್ವಂಸ ಮಾಡಿದನು. ಮಾರುತಿಯು ಅಲ್ಲಿದ್ದ ವೃಕ್ಷಗಳನ್ನು ಕಿತ್ತು ಹಾಕಿದನು, ಜಲಾಶಯಗಳನ್ನು ಒಡೆದು ಹಾಕಿದನು, ಪರ್ವತದ ಕೋಡುಗಲ್ಲುಗಳನ್ನು ನುಚ್ಚು ನೂರು ಮಾಡಿದನು. ಅದರಿಂದಾಗಿ ನೋಡಲು ಬಹಳ ರಮಣೀಯವಾಗಿದ್ದ ಆ ವನವು ಅಪ್ರಿಯವಾಗಿಯೂ ಅಸಹ್ಯವಾಗಿಯೂ ಕಾಣುತ್ತಿದ್ದಿತು. ನಾನಾ ವಿಧವಾದ ಪಕ್ಷಿಗಳ ದಾರುಣ ಧ್ವನಿಗಳಿಂದಲೂ, ಒಡೆದು ಹೋದ ಜಲಾಶಯಗಳಿಂದಲೂ, ಕೆಂಪಾದ ಮತ್ತು ಬಾಡಿಹೋದ ಚಿಗುರುಗಳಿಂದಲೂ, ಮರ ಬಳ್ಳಿಗಳಿಂದಲೂ ಸಮಾಕುಲವಾಗಿದ್ದ ಆ ಪ್ರಮದಾವನವು ಕಾಲ್ಗಿಚ್ಚಿನಿಂದ ಸುಡಲ್ಪಟ್ಟಂತೆ ಸ್ವಲ್ಪವೂ ಶೋಭೆಯಿಲ್ಲದಂತಾಯಿತು. ಆಧಾರಭೂತವಾಗಿದ್ದ ವೃಕ್ಷಗಳಿಂದ ಹೊರಬಿದ್ದಿದ್ದ ಬಳ್ಳಿಗಳು ಪುರುಷರಿಲ್ಲದೆ ಕಳವಳಗೊಳ್ಳುತ್ತಿರುವ ಸ್ತ್ರೀಯರಂತೆಯೇ ಕಾಣುತ್ತಿದ್ದವು. ಮಾರುತಿಯ ದಾಂಧಲೆಯಿಂದಾಗಿ ಆ ಪ್ರಮದಾವನವು ತನ್ನ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು. ಲತಾ ಗ್ರಹಗಳು, ಚಿತ್ರಗ್ರಹಗಳು ವಿಕಾರವಾಗಿ ಕಾಣುತ್ತಿದ್ದವು. ಪಕ್ಷಿಗಳು, ವಿಷಜಂತುಗಳು ಮತ್ತು ಮೃಗಗಳು ಆರ್ತ ಧ್ವನಿಗಳನ್ನು ಮಾಡುತ್ತಿದ್ದವು. ಶಿಲಾಗ್ರಹಗಳನ್ನು ಮತ್ತು ಇತರ ಗ್ರಹಗಳನ್ನು ಮಾರುತಿಯು ಕಿತ್ತೆಸೆದಿದ್ದನು. ರಾವಣಾಸುರನ ಭಾರ್ಯೆಯರಿಗೆ ರಕ್ಷಕವಾಗಿದ್ದ ಅಂತಃಪುರ ಸ್ತ್ರೀಯರ ವಿಹಾರ ಪ್ರದೇಶವಾಗಿದ್ದ ಅಶೋಕ ಲತೆಗಳಿಂದ ಶೋಭಾಯಮಾನವಾಗಿದ್ದ ಆ ಪ್ರಮದಾವನವು ಹನುಮಂತನ ಬಲದ ಕಾರಣದಿಂದಾಗಿ ವಿಹ್ವಲಗೊಂಡು ಬಾಡಿ ಹೋದ ಲತೆಗಳ ಸಮೂಹದಿಂದ ಕೂಡಿದ ವನ ಪ್ರದೇಶವಾಗಿ ಪರಿಣಮಿಸಿತು. ಹೀಗೆ ಹನುಮಂತನು ಮಹಾತ್ಮನಾದ ಜಗತೀಪತಿಯಾದ ರಾವಣನ ಮನಸ್ಸಿಗೆ ಅಪ್ರಿಯವಾಗುವಂತಹ ಕಾರ್ಯವನ್ನು ಮಾಡಿ ಏಕಾಕಿಯಾಗಿ ಹಲವಾರು ಮಂತ್ರಿ ರಾಕ್ಷಸರೊಡನೆ ಯುದ್ಧ ಮಾಡುವ ಬಯಕೆಯಿಂದ ಕಾಂತಿಯಿಂದ ಪ್ರಜ್ವಲಿಸುತ್ತಾ ಅಶೋಕವನದ ಹೊರ ಬಾಗಿಲಿಗೆ ಬಂದು ನಿಂತನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 41ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.